ಆವಾಗಿಂದ ಜಟಾಪಟಿ ಶುರು ಆಗೋದಿಲ್ಲ ಸರ್. ಏನಾಗುತ್ತೆ, ಡೆಲ್ಲಿಗೆ ಬೇರೆ ಬುಲಾವ್ ಬಂದಿದೆ ನಿಮಗೆ ಅಂತ ಹೇಳ್ತಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದರು. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡಲ್ಲಿ NDAಯಿಂದ ಕುಮಾರಸ್ವಾಮಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯೂ ಒಂದು 10-15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಆದರೆ ಚುನಾವಣೆ ಹತ್ರ ಬರ್ತಾಯಿದೆ, ಇನ್ನೇನೋ ನೋಟಿಫಿಕೇಷನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಈಗ ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಗಲೇ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ತಪ್ಪಬಾರ್ದು ಅಂತೇಳಿ ನನ್ನ ಹೋರಾಟ. ನೋಡೋಣ ವರಿಷ್ಠ ಕುಮಾರಸ್ವಾಮಿ ಅವ್ರ ನಡವಳಿಕೆ ನೋಡ್ತಾ ಇದ್ದಾರೆ, ಅವ್ರು ಮಾತನಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೊಡ್ತಾರಂತ ವಿಶ್ವಾಸ ಇದೆ ನಿಮ್ಮ ಕಾಣಿಸ್ತಿದ್ಯಾ ನಿಮ್ಗೆ ಅನ್ಸುತ್ತೆ ಸರ್? ಕುಮಾರಸ್ವಾಮಿ ಅವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು, ಮಾತಾಡ್ಬೋದು. ಬಹುಶಃ ಅವ್ರು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ. ಯಾಕಂದರೆ ನೋಡಿ, ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ಕೇಂದ್ರದ ಸಚಿವರನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದರೂ ಸಹಕರಿಸ್ತೇ ಹೋಗಿದ್ದೆ. ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡಿದೆ ನಾನು. ಇಲ್ಲ, ನಾವಿಬ್ಬರು ಮೈತ್ರಿ ಆಗಬೇಕು, ಮೈಸೂರು ಭಾಗದಲ್ಲಿ ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಯಾವ ಥರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರೆಲ್ಲ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದೋನೆ ನಾನು. ಅದು ಆಮೇಲೆ ಫಲ ಕೊಡ್ತು. ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ. ರಾಜ್ಯದ ಜನತೆಯೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಉದಾಹರಣೆಗೆ ಹಾಸನದಲ್ಲಿ ಈಗ ಒಬ್ಬರು ನಮ್ಮ ನಾಯಕರ ನಡವಳಿ ನೋಡಿದ್ದರು. ಹಾಸನದಲ್ಲಿ ಅವರು ಸಹಕರಿಸ್ತೇ ಹೋದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಹಾಸನದಲ್ಲೇ ಇವತ್ತು JDS ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ನಾನು ಸಹಕರಿಸ್ತೇ ಹೋಗಿದ್ರೆ ಇಲ್ಲಿ ಏನಾಗ್ತಾ ಇತ್ತು ರಾಮನಗರದಲ್ಲಿ. ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದನು. ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ. ಅದಕ್ಕಿಂತ ಮಿಗಿಲಾದದ್ದು ಜನಗಳ ಹಿತ. ನಾವಿಬ್ಬರು ಒಂದಾಗಬೇಕು, ಈ ತಾಲೂಕಿಗೆ ಒಂದು ರಾಜ್ಯದಲ್ಲಿ NDA ಸರ್ಕಾರ ಮಾಡಬೇಕು. ಈಗೆಲ್ಲ ಹಲವಾರು ಒಳ್ಳೆಯ ಆಲೋಚನೆಗಳು ಇಟ್ಕೊಂಡು ನಾನು ಮಾಡೋದು. ಕುಮಾರಸ್ವಾಮಿ ಹೋಗ್ತಾ ಇಲ್ಲ ಅಂತಂದರೆ ನೋಡೋಣ, ಹೋಗ್ತಾ ಇದ್ರೆ ಏನು ಮಾಡೋದು ಸರ್? ಈ ಬೆಳವಣಿಗೆ ಆಗೋಕ್ಕೆ ಮುಂಚಿತವಾಗಿ ಎಲ್ಲೊಂದು ಕಡೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಯೋಗೇಶ್ವರ್ ಇಂಪಾರ್ಟೆಂಟು, ಯೋಗೇಶ್ವರ್ ಮಾತು ಕೇಳಬೇಕು, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಅಂತ ಇದ್ರು. ಆದರೆ ಇತ್ತೀಚಿನ ನೋಡ್ತಾ ಇದ್ದಾರೆ ಆ ಥರದ್ದು ಕುಮಾರಸ್ವಾಮಿ ಬಾಯಲ್ಲಿ ಬರ್ತಾ ಇಲ್ಲ. ಅವರು ವರಿಷ್ಠರು ಮಾತಾಡಬೇಕಲ್ಲ, ನಾನೇನು ಹೇಳಕ್ಕೆ ಬರೋಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ, ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೊತಾರೆ. ಅದ್ರಲ್ಲಿ ನನಗೆ ಡೌಟೇ ಇಲ್ಲ. ಮೊದಲಿಂದ ಹೇಳ್ತಾನೆ, ಹೀಗೆ ನನ್ನ ಮಾತೃಪಕ್ಷಗಳು ಡ್ಯಾಮೇಜ್ ಮಾಡಿದಾಗ, ನನಗೆ ಅವಕಾಶ ಕೊಡದೇ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೈ ಇಟ್ಟಿದ್ದಾರೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕಾರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ನೀವು ಸ್ಪರ್ಧೆ ಮಾಡಬೇಕು ಅಂತ. ನಾನು ನನ್ನ ಮಾತೃಪಕ್ಷ ದೆಹಲಿಗೆ ಹೋಗ್ತೀನಿ, ನಮ್ಮ ಪಕ್ಷದ ವರಿಷ್ಠರನ್ನ ಎಲ್ಲರನ್ನೂ ಭೇಟಿ ಆಗ್ತೀನಿ. ಒಂದೇ ಭೇಟಿಯಲ್ಲಿ ಆಗಲ್ಲ, ಆಗಸ್ಟ್ 15 ಬಂದಿರೋದ್ರಿಂದ 16ನೇ ತಾರೀಕು ಆದಮೇಲೆ ಪುನಃ ಹೋಗ್ತೀವಿ. ನಮ್ಮ ರಾಜ್ಯದ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನಾಯಕರು ಕೂಡ ನಾನು ಮಾತಾಡಿದ್ದೀನಿ, ಎಲ್ಲರೂ ಬಾ ಅಂತ ಹೇಳಿದ್ದಾರೆ. ನೋಡೋಣ, ಅಂದು ಕುಮಾರಸ್ವಾಮಿ ಅವ್ರ ಮನಸ್ಸು ಬದಲಾಯಿಸ್ಬೋದು. ಅವ್ರು ಒಪ್ಕೊಂಡ್ರೆ ಸಂತೋಷ, ಒಪ್ಪಿಸ್ಕೊಂಡಿದ್ರೆ ನೋಡೋಣ ಮುಂದೊಂದು ದಾರಿ. ಕಾಂಗ್ರೆಸ್ಸಿಂದ ಆಫರ್ ಇದೆಯಾ ಸರ್? ಏನು ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಯಾರು. ನನ್ನನ್ನು DK ಶಿವಕುಮಾರ್ ಹೇಳ್ತಾರಲ್ಲ ಸರ್, ಆಗಿದ್ದಾರೆ ಯೋಗೇಶ್ವರು ಶಿವಕುಮಾರ್ ಹೇಳ್ತಾರೆ, ಅವ್ರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ. DK ಶಿವಕುಮಾರ್ ಅವರು ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಅರ್ಥವ್ರೆ. ನನಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಾಭಿಪ್ರಾಯ ಇದೆ. ಅದನ್ನು ಇನ್ನಷ್ಟು ಬಿರುಕು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ. ಸಂಪರ್ಕ ಮಾಡಿದ್ದಾರೆ ಸರ್ ಯಾರಾದರೂ? ಸಿಗಲಿಲ್ಲ ಯಾರು
ಥರ ಏನಿಲ್ಲ. ಆಪ್ಷನ್ ಇದೆ. ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಿದ್ ಬರಲ್ಲ. ನಮಸ್ಕಾರ, ಧನ್ಯವಾದ. ಓಕೆ ಸರ್.